ಚಿಟ್ಟೆಯ ಜೀವಿತಾವಧಿ ಎಷ್ಟು ದಿನಗಳು? ಆಪ್ಷನ್ಸ್: ಎ 1 ವರ್ಷ, ಬಿ 6 ತಿಂಗಳು, ಸಿ 1 ತಿಂಗಳು, ಡಿ 15 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 15 ದಿನಗಳು. ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದುರ್ಬಲವಾಗುತ್ತವೆ? ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಬಿ6. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ. ವೀಕ್ಷಕರೇ, ವಿಟಮಿನ್ ಡಿ ನ ಕೊರತೆಯಿಂದ ಮೂಳೆಗಳು ದುರ್ಬಲವಾಗುತ್ತವೆ. ಹುಂಜ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ? ಆಪ್ಷನ್ಸ್: ಎ ಜರ್ಮನಿ, ಬಿ ವೆಸ್ಟ್ ಇಂಡೀಸ್, ಸಿ ಫ್ರಾನ್ಸ್, ಡಿ ಪೋರ್ಚುಗಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಮುತ್ತುರಾಜ ಎಂಬುದು ಎಲ್ಲರಿಗೂ ಗೊತ್ತು. ಹಾಗಾದರೆ ಮುತ್ತುರಾಜನ ತಂದೆಯ ಹೆಸರೇನು? ಆಪ್ಷನ್ಸ್: ಎ ರಾಜಸ್ವಾಮಿ, ಬಿ ಸಿಂಗನಲ್ಲೂರು ಮುತ್ತುಸ್ವಾಮಿ, ಸಿ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ, ಡಿ ಶಿವರಾಜ್ ಪುಟ್ಟಸ್ವಾಮಯ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ. ಅತಿಯಾಗಿ ಗೋಬಿ ಮಂಚೂರಿ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಬೊಜ್ಜು, ಬಿ IBP, ಸಿ ಹೊಟ್ಟೆ ಕೆಡುತ್ತದೆ, ಡಿ ಅಸಿಡಿಟಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಗೋಬಿ ಮಂಚೂರಿ ಪ್ರತಿದಿನ ಸೇವಿಸಲು ಆರೋಗ್ಯಕರ ಆಹಾರವಲ್ಲ. ಇದರಲ್ಲಿ ಹೆಚ್ಚಿನ ಕ್ಯಾಲೋರಿಗಳು, ಕೊಬ್ಬು ಮತ್ತು ಸೋಡಿಯಂ ಇರುತ್ತದೆ. ಪ್ರತಿದಿನ ಗೋಬಿ ಮಂಚೂರಿ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ, ಹೊಟ್ಟೆ ಕೆಡುತ್ತದೆ, ಅಸಿಡಿಟಿ ಉಂಟಾಗುತ್ತದೆ ಮತ್ತು IBP ಸೇರಿದಂತೆ ಇತರೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಯಾವ ದೇಶದಲ್ಲಿ ಅತಿ ಹೆಚ್ಚಿನ ತುಪ್ಪವನ್ನು ಉತ್ಪಾದನೆ ಮಾಡಲಾಗುತ್ತದೆ? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ರಷ್ಯಾ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಹೆಚ್ಚಾಗಿ ನಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ BP ಕಡಿಮೆ, ಬಿ ತಲೆನೋವು, ಸಿ ಅಂದ ಹೆಚ್ಚಾಗುತ್ತದೆ, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಎ BP ಕಡಿಮೆಯಾಗುತ್ತದೆ. ವೀಕ್ಷಕರೇ, ಹೆಚ್ಚಾಗಿ ನಗುವುದು ಮನಸ್ಸಿಗೆ ನೆಮ್ಮದಿ ನೀಡುವುದಲ್ಲದೆ ನಮ್ಮ ದೇಹವು ಕಾರ್ಟಿಸೋಲ್ ಮತ್ತು ಎಂಡಾಫಿನ್ ಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ಇವು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಒದಗಿಸುತ್ತದೆ. ಅದರಲ್ಲಿ ಮುಖ್ಯವಾಗಿ ರಕ್ತದೊತ್ತಡ ಅಂದ್ರೆ BP ಕಡಿಮೆಯಾಗುತ್ತದೆ. ಚಳಿಗಾಲದಲ್ಲಿ ಬೆಲ್ಲ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸಕ್ಕರೆ ಕಾಯಿಲೆ, ಬಿ ಶ್ವಾಸಕೋಶ ಸಮಸ್ಯೆ, ಸಿ ಹೃದಯದ ಸಮಸ್ಯೆ, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ವೀಕ್ಷಕರೇ, ಚಳಿಗಾಲದಲ್ಲಿ ಬೆಲ್ಲ ತಿನ್ನುವುದರಿಂದ ಅನೇಕ ಆರೋಗ್ಯಕರ ಲಾಭಗಳನ್ನು ಪಡೆಯಬಹುದು. ನಮ್ಮ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಎ, ಬಿ, ಸುಕ್ರೋಸ್, ಗ್ಲೂಕೋಸ್, ಕಬ್ಬಿಣ, ಕ್ಯಾಲ್ಸಿಯಂ, ರಂಜಕ, ಪೊಟ್ಯಾಸಿಯಂ, ಸತು, ಮೆಗ್ನೀಸಿಯಂ ಮುಂತಾದ ಅನೇಕ ಪೋಷಕಾಂಶಗಳನ್ನು ನೀಡುತ್ತದೆ ಮತ್ತು ದೇಹಕ್ಕೆ ಶಕ್ತಿವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಹೃದಯದ ಆರೋಗ್ಯ, ರಕ್ತದೊತ್ತಡ ನಿಯಂತ್ರಣ, ರೋಗ ನಿರೋಧಕ ಶಕ್ತಿ ಹೆಚ್ಚಳ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಆದರೆ ಬೆಲ್ಲ ಸೇವನೆ ನಿಯಮಿತವಾಗಿರಲಿ. ಪ್ರತಿದಿನ ಕನಿಷ್ಠ 1 ತುಂಡು ಬೆಲ್ಲ ತಿನ್ನುವುದನ್ನು ರೂಢಿಸಿಕೊಳ್ಳಿ.
ಮೀನಿನ ಜೊತೆ ಈ ಆಹಾರ ಸೇವಿಸಿದ್ರೆ ಆರೋಗ್ಯಕ್ಕೆ ವಿಷವಾಗಬಹುದು. ಆಪ್ಷನ್ಸ್: ಎ ಹಾಲು, ಬಿ ಹಣ್ಣುಗಳು, ಸಿ ಬೇಕರಿ ತಿನಿಸು, ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು. ವೀಕ್ಷಕರೇ, ನೀವು ನಾನ್ ವೆಜ್ ಪ್ರಿಯರಾಗಿದ್ದರೆ ನೀವು ಮೀನನ್ನು ತಿನ್ನಲು ಖಂಡಿತವಾಗಿಯೂ ಇಷ್ಟಪಡ್ತೀರಿ ಅಲ್ವಾ? ಮೀನು ಒಂದು ಪೌಷ್ಟಿಕಾಂಶ ಭರಿತ ಆಹಾರ ಎಂಬುದು ಎಲ್ಲರಿಗೂ ಗೊತ್ತು. ಮೀನು ತಿನ್ನುವುದರಿಂದ ಮೆದುಳು ಉತ್ತಮವಾಗಿ ಕಾರ್ಯನಿರ್ವಹಿಸುವುದು ಮಾತ್ರವಲ್ಲದೆ ಒಟ್ಟಾರೆ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಇದರಲ್ಲಿ ತೆಳ್ಳಗಿನ ಪ್ರೋಟೀನ್, ವಿಟಮಿನ್ ಡಿ ಮತ್ತು ಒಮೆಗಾ 3 ಕೊಬ್ಬಿನ ಆಮ್ಲಗಳು ಹೇರಳವಾಗಿ ಕಂಡುಬರುತ್ತವೆ. ಆದರೆ ಮೀನುಗಳನ್ನು ನೀವು ಹೇಗೆ ತಿನ್ನುತ್ತೀರಿ ಎಂಬುದು ಇಲ್ಲಿ ಮುಖ್ಯವಾಗಿದೆ. ಏಕೆಂದರೆ ಮೀನು ತಿಂದ ಬಳಿಕ ಹಾಲು ಕುಡಿಯಬಾರದು ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಹಾಲು, ಮೊಸರು ಅಥವಾ ಇತರೆ ಡೈರಿ ಉತ್ಪನ್ನಗಳನ್ನು ಮೀನಿನೊಂದಿಗೆ ಸೇವಿಸುವುದರಿಂದ ಜೀರ್ಣಕಾರಿ ಸಮಸ್ಯೆಗಳು, ಉಬ್ಬರ, ಹೊಟ್ಟೆ ನೋವು ಮತ್ತು ಚರ್ಮದ ಸೋಂಕುಗಳು ಮತ್ತು ಅಲರ್ಜಿಗಳಿಗೆ ಕಾರಣವಾಗಬಹುದು. ಹಾಲು ದೇಹದಲ್ಲಿ ತಂಪನ್ನು ಉಂಟು ಮಾಡಿದರೆ ಮೀನು ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಸ್ವಲ್ಪ ಸಮಯದ ಅಂತರದಲ್ಲಿ ಎರಡನ್ನೂ ಸೇವಿಸಿದರೆ ಅದು ವಾತದೋಷ ಉಂಟು ಮಾಡಬಹುದು. ಇದರಿಂದ ಮೈಮೇಲೆ ಬಿಳಿ ಕಲೆ ಬೀಳಬಹುದು ಎಂದು ಆಯುರ್ವೇದವು ಹೇಳುತ್ತದೆ. ಮೀನು ತಿಂದ ಬಳಿಕ ಹಾಲು ಕುಡಿದರೆ ಅಲರ್ಜಿ ಕೂಡ ಆಗಬಹುದು. ಹಾಲು ಮತ್ತು ಮೀನಿನ ಕಾಂಬಿನೇಷನ್ ಹೆಚ್ಚಿನ ಪ್ರೋಟೀನ್ ಸಂಯುಕ್ತಗಳಿಂದಾಗಿ ಜೀರ್ಣಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ. ಇದು ಜೀರ್ಣಕ್ರಿಯೆಯ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುತ್ತದೆ. ಅದರಿಂದ ಮೀನು ತಿಂದ ನಂತರ ಡೈರಿ ಉತ್ಪನ್ನಗಳನ್ನು ಅವಾಯ್ಡ್ ಮಾಡಿ. ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತವಿದೆ? ಆಪ್ಷನ್ಸ್: ಎ 6 ಲೀಟರ್, ಬಿ 12 ಲೀಟರ್, ಸಿ 10 ಲೀಟರ್, ಡಿ 5 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಡಿ 5 ಲೀಟರ್. ನಿಮ್ಮ ಜೀವನವನ್ನೇ ಸರ್ವನಾಶ ಮಾಡುವ ಅತ್ಯಂತ ಕೆಟ್ಟ ಹವ್ಯಾಸ ಯಾವುದು? ಆಪ್ಷನ್ಸ್: ಎ ಆಲಸ್ಯ, ಬಿ ಅನೈತಿಕ ಸಂಬಂಧ, ಸಿ ಮದ್ಯಪಾನ, ಡಿ ಮುನಿಸು. ಸರಿಯಾದ ಉತ್ತರ ಆಪ್ಷನ್ ಎ ಆಲಸ್ಯ ಮತ್ತು ಆಪ್ಷನ್ ಬಿ ಅನೈತಿಕ ಸಂಬಂಧ. ವೀಕ್ಷಕರೇ, ಆಲಸ್ಯ ಅಥವಾ ಮೈಗಳ್ಳತನ ಅಂದರೆ ಯಾವುದೇ ಕೆಲಸವನ್ನು ವಿಳಂಬ ಮಾಡುವ ಅಥವಾ ಅನಿರ್ದಿಷ್ಟವಾಗಿ ಮುಂದೂಡುವ ಪ್ರವೃತ್ತಿಯು ನಮ್ಮ ಜೀವನವನ್ನೇ ನಾಶ ಮಾಡಿಬಿಡುತ್ತದೆ. ಇದು ತಕ್ಷಣದ ಜವಾಬ್ದಾರಿಗಳಿಂದ ತಾತ್ಕಾಲಿಕ ಪರಿಹಾರ ನೀಡಬಹುದಾದರೂ ತಪ್ಪಿದ ಅವಕಾಶಗಳು, ಸಾಧಿಸದೆ ಉಳಿದ ಗುರಿಗಳಿಂದಾಗಿ ಒತ್ತಡದ ರಾಶಿಯನ್ನೇ ಸೃಷ್ಟಿಸುತ್ತದೆ. ಈ ಆಲಸ್ಯವು ಅಪರಾಧದ ಪ್ರಜ್ಞೆಯನ್ನು ಹುಟ್ಟುಹಾಕುತ್ತದೆ, ಸ್ವಾಭಿಮಾನವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೆಲಸಕ್ಕೆ ಬಾರದವನಾಗಿ ಮಾಡಿ ಕಾಲಾನಂತರದಲ್ಲಿ ವೃತ್ತಿ ಭವಿಷ್ಯವನ್ನೇ ಹಾಳು ಮಾಡುತ್ತದೆ. ವೈಯಕ್ತಿಕ ಬೆಳವಣಿಗೆಗೂ ಅಡ್ಡಿಯಾಗುತ್ತದೆ ಮತ್ತು ಸಂಬಂಧಗಳನ್ನು ಮುರಿಯುತ್ತದೆ. ಇನ್ನು ಆಲಸ್ಯ ಮಾತ್ರವಲ್ಲದೆ ಅನೈತಿಕ ಸಂಬಂಧವೂ ಕೂಡ ಮಾನವನ ಜೀವನವನ್ನೇ ಪಶ್ಚಾತ್ತಾಪ ಎಂಬ ನರಕಕೂಪದಲ್ಲಿ ಮುಳುಗಿಸಿ ಮಾನಸಿಕವಾಗಿ ಕುಗ್ಗಿಸಿ ಸುಂದರ ಜೀವನವನ್ನೇ ಸಾಯಿಸಿಬಿಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.